ಸೊ ಈಗ ಈ 100 ಒಳಗೆ 20 rupees ಇನ್ಕ್ಲೂಡ್ ಆಗಿರ್ತೈತಿ. ಸೊ ಯಾವಾಗ್ಲೂ 100 ಮೈನಸ್ 20 ಮಾಡ್ತೀರಿ, ಅವಾಗ ನಿಮ್ಗೆ ಏನ್ ಸಿಗ್ತೈತ್ರಿ? ಇನ್ವಾಯ್ಸ್ ಪ್ರೈಸ್ ಮೈನಸ್ ಲೋಡಿಂಗ್ ಮಾಡಿದ್ರೆ ಕಾಸ್ಟ್ ಪ್ರೈಸ್ ಸಿಗ್ತೈತಿ. ಕಾಸ್ಟ್ ಪ್ರೈಸ್ ಎಷ್ಟು? 80. ಸೊ ಕಾಸ್ಟ್ ಪ್ರೈಸ್ 80 ಇದ್ರೆ ಲೋಡಿಂಗ್ 20 ಇರ್ತೈತಿ. ಹಂಗಾದ್ರೆ ನಮ್ಗೆ ಗೂಡ್ಸ್ ಸೆಂಟ್ ಇದ್ರ ಕಾಸ್ಟ್ ಪ್ರೈಸ್ ಎಷ್ಟೈತ್ರಿ? ಪ್ರಾಬ್ಲಮ್ ನ ಕೊಟ್ಟಾರ 1,28,000. ಸೊ ಅದನ್ನ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ನಿಮ್ಗೆ ಲೋಡಿಂಗ್ ಅಮೌಂಟ್ 32,000 ಸಿಕ್ಕಿತ್ತು. ಸೊ ಕಾಸ್ಟ್ ಪ್ರೈಸ್ 1,28,000 ಪ್ಲಸ್ 32,000 ಆಡ್ ಮಾಡ್ತೀರಿ. ಗೂಡ್ಸ್ ಸೆಂಟ್ ಟು ಬ್ರಾಂಚ್ 1,60,000 ಆಟ್ ಇನ್ವಾಯ್ಸ್ ಪ್ರೈಸ್ ನಾವು ಬರೆದ್ವಿ. ನೆಕ್ಸ್ಟ್ ಕ್ಯಾಶ್ ಎಕ್ಸ್ಪೆನ್ಸಸ್ ಟೋಟಲ್ ಕೆಲವೊಂದು ಸ್ಯಾಲರಿ ರೆಂಟಲ್ ಎಕ್ಸ್ಪೆನ್ಸಸ್ ತಗೊಂಡಿದ್ರು, ಅದನ್ನ ನಾನು ಫುಲ್ 9,000 ಅಮೌಂಟ್ ಟೋಟಲ್ ಎಕ್ಸ್ಪೆನ್ಸಸ್ ತಗೊಂಡಿದ್ದೀನಿ. ನೀವು ಅದನ್ನ ಬೈಫರ್ಕೇಟ್ ಮಾಡಿ ತೋರಿಸ್ರಿ, ಡಿವೈಡ್ ಮಾಡಿ ತೋರಿಸ್ರಿ. ನೆಕ್ಸ್ಟ್ ಏನ್ ಮಾಡ್ತೀರಿ? ನೆಕ್ಸ್ಟ್ ಸ್ಟೆಪ್ ಈಸ್ ಯು ಶುಡ್ eliminate or you should remove the loading amounts on particular items. ಯಾವ್ಯಾವ ಐಟಮ್ಸ್ ಮೇಲೆ ಲೋಡಿಂಗ್ಸ್ ಇರ್ತದಲ್ಲ ಆ ಐಟಮ್ಸ್ ಮೇಲೆ ಲೋಡಿಂಗ್ ನ ನೀವು ತೆಗಿಬೇಕಾಗ್ತದೆ. ಯಾವ ರೀತಿ ತೆಗಿತೀರಿ? ಸೊ ಆಲ್ರೆಡಿ ನಿಮ್ಗೆ ಪ್ರೊಸೀಜರ್ ಗೊತ್ತದ. Just a minute. So here I'll open one more screen. Okay. So here we should remove the loadings. So loading remove ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ತೀರಿ? ಸೊ ಲೋಡಿಂಗ್ ನಿಮ್ಗೆ ಆಲ್ರೆಡಿ ನಿಮ್ಗೆ ಒಂದ್ ಕ್ಯಾಲ್ಕುಲೇಷನ್ ತೋರಿಸಿದ್ದೆ ಹೌದಲ್ವಾ? ಯಾವ್ಯಾವ ಐಟಮ್ಸ್ ಲೋಡಿಂಗ್ ಏನೇನ್ ಬರ್ತದ ಅಂತ ಹೇಳಿ. ಐ ಚೆಕ್ ವೆದರ್ ಇಟ್ ಇಸ್ ಸೇವ್ಡ್ ಆರ್ ನಾಟ್. Okay, here ಸೊ ನಾವಿಲ್ಲಿ ಲೋಡಿಂಗ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ಆನ್ ಓಪನಿಂಗ್ ಸ್ಟಾಕ್ ಎಷ್ಟಿತ್ರಿ? ಓಪನಿಂಗ್ ಸ್ಟಾಕ್ ಮೇಲೆ 30,000, ದೆನ್ 30,000 ಓಪನಿಂಗ್ ಸ್ಟಾಕ್ ಐತಿ, ಅದ್ರ ಮೇಲೆ 20% ಅಂದ್ರೆ 6,000. ಈ ರೀತಿ ಎಲ್ಲ ಲೋಡಿಂಗ್ಸ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಜಸ್ಟ್ ಅ ಮಿನಿಟ್, ಐ ಶೇರ್ ದಟ್ full solved problem only so that it will be completed easily. So now can you see the page? So this is the problem we were discussing. Here I solved this problem. So see here. So opening stock, debtors, and stock, opening stock, opening debtors, petty cash, full amount invoice price I had written. Then goods sent to branch 1,60,000. It is invoice price amount that we have calculated. Then here cash expenses, ella cash expenses no now ತೋರಿಸಿದೀನಿ 9,000 rupees. Then here credit said cash amount ಒಳಗ by goods first by goods sent to branch return ಇದ್ದು 2,000 invoice price ಬರ್ದಿದ್ದೀನಿ. Next by cash sales
ಕ್ಯಾಶ್ ಸೇಲ್ ಅಮೌಂಟ್ ಎಷ್ಟಿದೆ 1 lakh, then cash received from customer 60,000. Total sales 1,60,000 rupees. That is cash sent to the head office. Next, buy balance carried on, closing stock, petty cash, then closing debtors. Closing debtors ಇದು 460 ಆಗಬೇಕು. ಅದು ಸ್ವಲ್ಪ ಇದಾಗಿದೆ. ಇದು 17,460. Okay, keep it in mind. Next, here 28,000 closing stock which is given in the problem. Then petty cash 600, closing debtors 17,460. then ಈಗ ನೆಕ್ಸ್ಟ್ ಪಾರ್ಟ್ ಏನೈತ್ರಿ, ಕ್ಲೋಸಿಂಗ್ಸ್ ಎಲ್ಲ ಇದು ಲೋಡಿಂಗ್ಸ್ ನಾವು ರಿಮೂವ್ ಮಾಡ್ಬೇಕಾಗದ. ಫಸ್ಟ್ ಓಪನಿಂಗ್ ಸ್ಟಾಕ್ ಅದ್ರ ಲೋಡಿಂಗ್ ನಾವು ನೋಡೋಣ. ಸೊ ಓಪನಿಂಗ್ ಸ್ಟಾಕ್ ಲೋಡಿಂಗ್ ಎಲ್ಲಿದೆ, ನಾ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಸೊ ರಿಮೂವಲ್ ಆಫ್ ಲೋಡಿಂಗ್ ಆನ್ ಓಪನಿಂಗ್ ಸ್ಟಾಕ್. ಸೊ ಇನ್ವಾಯ್ಸ್ ಪ್ರೈಸ್ 30,000 ಐತಿ. ಅವರು ಲೋಡಿಂಗ್ ಏನ್ ಕೇಳಿದಾರೆ 20% ಆನ್ ಇನ್ವಾಯ್ಸ್ ಪ್ರೈಸ್. ಸೊ ಈ ಅಮೌಂಟ್ ಇನ್ವಾಯ್ಸ್ ಪ್ರೈಸ್ ಇರೋದ್ರಿಂದ 20% ಆನ್ 30,000 ಡೈರೆಕ್ಟ್ಲಿ ನಾ ಕ್ಯಾಲ್ಕುಲೇಟ್ ಮಾಡಿದ್ದೆ, 6,000 rupees ನಮ್ಗೆ ಸಿಕ್ಕದ. ಅದೇ ರೀತಿ ರಿಮೂವಲ್ ಆಫ್ ಲೋಡಿಂಗ್ ಆನ್ ಗೂಡ್ಸ್ ಸೆಂಟರ್ ಟು ಬ್ರಾಂಚ್. ಸೊ ಇಲ್ಲಿ ನೀವು ಕ್ಯಾಲ್ಕುಲೇಷನ್ ಆಫ್ ಲೋಡಿಂಗ್ ಅಂತ ತೋರಿಸಬಹುದು. ಸೊ ಕಾಸ್ಟ್ ಪ್ರೈಸ್ ಎಷ್ಟಿತ್ತು 1,28,000. ಹಂಗಾರೆ ಇನ್ವಾಯ್ಸ್ ಪ್ರೈಸ್ 20% ಆನ್ ಇನ್ವಾಯ್ಸ್ ಪ್ರೈಸ್ ಅಂತ ಹೇಳಿದ್ದಾರೆ. ಸಪೋಸ್ if invoice price is 100, it includes loading of 20, then cost price is 80 rupees. If cost price is 80, loading is 20. Then if cost price is 1,28,000, what is the loading? So ಈ ತರ ಕ್ಯಾಲ್ಕುಲೇಟ್ ಮಾಡ್ತೀರಿ. ಇದನ್ನ ಆಲ್ರೆಡಿ ನಿನ್ನೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಲ್ಲಿ ಲೋಡಿಂಗ್ 32,000 ಸಿಕ್ತು. ಸೊ ಕಾಸ್ಟ್ ಪ್ರೈಸ್ 1,28,000 ಗೆ 32,000 ಆಡ್ ಮಾಡ್ತೀರಿ. ಅವಾಗ ಇನ್ವಾಯ್ಸ್ ಪ್ರೈಸ್ ಆಫ್ ಗೂಡ್ಸ್ ಸೆಂಟ್ ಈಸ್ 1,60,000. ಅದೇ ರೀತಿ ಗೂಡ್ಸ್ ರಿಟರ್ನ್ಡ್ 2,000 rupees ಇದೆ. 20% ಆನ್ 2,000 ಅಂದ್ರೆ 400 rupees ಸಿಗ್ತದ. ದೆನ್ ಲೋಡಿಂಗ್ ಆನ್ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ಮೇಲೆ ಎಷ್ಟು, ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಅದ ರೀ 28,000 ಅದ. 20% ಆಫ್ 28,000 ಅಂದ್ರೆ 6,000 is the amount. ಸೊ ಇಲ್ಲಿ ಇದು ಕ್ಲೋಸಿಂಗ್ ಡೆಟರ್ಸ್ ಅಮೌಂಟ್ ನಿಮ್ಗೆ 17,460 ಇದೆ. ಇದ್ರ ಬಗ್ಗೆ ನಿಮ್ಗೆ ಲಾಸ್ಟ್ ಹೇಳ್ತೀನಿ ಏನ್ ಮಾಡ್ಬೇಕಂತ ಹೇಳಿ. ಸೊ ಈಗ ಎಲ್ಲಾದ್ರ ಮೇಲೆ ಲೋಡಿಂಗ್ ನಮಗೆ ಸಿಕ್ತು. ಸೊ ಓಪನಿಂಗ್ ಸ್ಟಾಕ್ ಫಸ್ಟ್ ನಾವು ತಗೋತೀವಿ. ಓಪನಿಂಗ್ ಸ್ಟಾಕ್ ಮೇಲೆ 30,000. ಇದ್ರ ಮೇಲೆ ಲೋಡಿಂಗ್ ಎಷ್ಟು ಸಿಕ್ಕಿತ್ರಿ 20% ಅಂದ್ರ 6,000 rupees. ಸೊ ನಾ ಏನ್ ಮಾಡ್ತೀನಿ, ಅಪೋಸಿಟ್ ಸೈಡ್ ಕ್ರೆಡಿಟ್ ಸೈಡ್ ಬೈ ಸ್ಟಾಕ್ ರಿಸರ್ವ್ ಲೋಡಿಂಗ್ ಆನ್ ಓಪನಿಂಗ್ ಸ್ಟಾಕ್ ಅಂತ 6,000 rupees ನಾ ಅಂತ ಬರ್ದೆ. ನೆಕ್ಸ್ಟ್ ಒಂದ್ ಲೋಡಿಂಗ್ ರಿಮೂವ್ ಮಾಡಿದ್ವಿ, ಎಲಿಮಿನೇಟ್ ಮಾಡಿದ್ವಿ. ನೆಕ್ಸ್ಟ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ 1,60,000 ಇನ್ವಾಯ್ಸ್ ಪ್ರೈಸ್ ಐತಿ. ಇದ್ರ ಮೇಲೆ ಏನ್ ಲೋಡಿಂಗ್ ನಾವು ರಿಮೂವ್ ಮಾಡ್ಬೇಕಂದ್ರೆ ಇದನ್ನ ಡೆಬಿಟ್ ಸೈಡ್ ಬರ್ದಿವಲ್ಲ. ಸೊ ಅಪೋಸಿಟ್ ಸೈಡ್ ಅಂದ ಕ್ರೆಡಿಟ್ ಸೈಡ್ ಬೈ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಲೋಡಿಂಗ್ ಎಷ್ಟು 32,000 ಕ್ಯಾಲ್ಕುಲೇಟ್ ಮಾಡಿದ್ವಿ, ಅದನ್ನ ಇಲ್ಲಿ ಬರಿತಾ ಇದ್ದೀನಿ. ಸೊ ಡೆಬಿಟ್ ಸೈಡ್ 2 ಐಟಮ್ ಲೋಡಿಂಗ್ ನಾವು ಕ್ರೆಡಿಟ್ ಸೈಡ್ ಬರ್ದ್ವಿ. ಅಲ್ಲಿಗೆ 2 ಐಟಮ್ಸ್ ಲೋಡಿಂಗ್ ರಿಮೂವ್ ಮಾಡಿದ್ವಿ. ದೆನ್ ಕ್ರೆಡಿಟ್ ಸೈಡ್ ಬರಿ ಬೈ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ರಿಟರ್ನ್ ಅಮೌಂಟ್ 2,000 rupees. 2,000 ಇನ್ವಾಯ್ಸ್ ಪ್ರೈಸ್ ಐತಿ. ಇದ್ರ ಮೇಲಿಂದ ಎಷ್ಟಿತ್ತು ಲೋಡಿಂಗ್ 400 rupees. ಸೊ ಇದನ್ನ ನಾನು ಅಪೋಸಿಟ್ ಸೈಡ್ ಬರಿತಾ ಇದ್ದೀನಿ, ಅಂದ್ರೆ ಡೆಬಿಟ್ ಸೈಡ್ ಟು ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಲೋಡಿಂಗ್ ಆನ್ ಗೂಡ್ಸ್ ರಿಟರ್ನ್ 400 rupees. ಅದೇ ರೀತಿ ಇನ್ನೊಂದು ಐಟಮ್ ಯಾವ್ದ್ರಿ ಕ್ಲೋಸಿಂಗ್ ಸ್ಟಾಕ್ ಮೇಲೆ ಲೋಡಿಂಗ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ 5,600. ಸೊ ಇದನ್ನ ಅಪೋಸಿಟ್ ಸೈಡ್ ಅಂದ್ರೆ ಡೆಬಿಟ್ ಸೈಡ್ ಬೈ ಟು ಸ್ಟಾಕ್ ರಿಸರ್ವ್ ಇಟ್ ಇಸ್ ಲೋಡಿಂಗ್ ಆನ್ ಕ್ಲೋಸಿಂಗ್ ಸ್ಟಾಕ್ 5,600. ಇಷ್ಟೆಲ್ಲ ಬರದ್ವಿ. ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಇನ್ನೊಂದು ಐಟಮ್ ಕೊಟ್ಟಿದ್ರು, ಏನಂದ್ರೆ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ 200. ಸೊ ಈ ಐಟಮ್ ನಾವು ಯಾವ ರೀತಿ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಇಲ್ಲಿ ಕ್ಲೋಸಿಂಗ್ ಡೆಟರ್ಸ್ ಒಳಗ ಲೆಸ್ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಂತ ಮಾಡ್ರಿ. ಅಂದ್ರೆ 17,460 ಮೈನಸ್ 200 ಅಂದ್ರೆ ಇದು 17,260 ಆಗ್ತದೆ. ಸೊ 17,260 ಅಂತ ಬರೀರಿ. ಸೊ ಎಲ್ಲ ಆಡ್ ಮಾಡ್ರಿ, ನಿಮ್ಗ ಕ್ರೆಡಿಟ್ ಸೈಡ್ ಅಮೌಂಟ್ ಜಾಸ್ತಿ ಸಿಗ್ತದೆ. ಎಲ್ಲ ಲೋಡಿಂಗ್ ಎಲ್ಲ ಸೇರಿ ನೀವು ಆಡ್ ಮಾಡ್ಬೇಕಾಗ್ತದೆ. ಸೊ 2,46,060 ಅಮೌಂಟ್ ನಿಮ್ಗೆ ಸಿಗ್ತದೆ. ಬಟ್ ನಾ ಇಲ್ಲಿ ಪ್ರಾಬ್ಲಮ್ ಬುಕ್ ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಈ ಲೆಸ್ ಪ್ರಾವಿಷನ್ಸ್ ಏನಿದೆಯಲ್ಲ ಇದನ್ನ ಡೆಬಿಟ್ ಸೈಡ್ ತೋರಿಸಿದಾರೆ. ಸೊ ಆಕ್ಚುಲಿ ಏನ್ ಮಾಡ್ಬೇಕಂದ್ರೆ ಕ್ಲೋಸಿಂಗ್ ಡೆಟರ್ಸ್ ಒಳಗ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ನ ಲೆಸ್ ಮಾಡಿ ಟೋಟಲ್ ಅಮೌಂಟ್ ನ ಇಲ್ಲಿ ಹಚ್ತೀರಿ ಲೆಸ್ ಮಾಡಿದ್ಮೇಲೆ. ಸೊ 460 ಐತಿದ್ದು 17,460 ಒಳಗ ಮೈನಸ್ 200 ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಮೈನಸ್ ಮಾಡಿದ್ರೆ 17,260 ಬರ್ತದೆ. ಅವಾಗ ಇದು ಈ ಕಾಲಮ್ ಟೋಟಲ್ ಏನಾಗ್ತದೆ ಅಂದ್ರೆ ಸ್ವಲ್ಪ ಕಡಿಮೆ ಬರ್ತದೆ.
ಬಟ್ ಬುಕ್ ಅಲ್ಲಿ ಟೋಟಲ್ ಅಮೌಂಟ್ ಇದನ್ನೇ ಕೊಟ್ಟಿರೋದ್ರಿಂದ ನಾ ಏನ್ ಮಾಡಿದೀನಿ, ಇಲ್ಲಿ ಪ್ರಾವಿಷನ್ ನ ಲೆಸ್ ಮಾಡಿಲ್ಲ, ಅದಕ್ಕೆ ಬ್ರಾಕೆಟ್ ತೋರಿಸಿದೀನಿ. ಇದನ್ನ ನಾ ಪೂರ್ತಿ 460 ಅಂತಾನೆ ಬರ್ಕೊಂಡ್ರೆ ನಿಮ್ಗೆ ಟೋಟಲ್ 2,46,060 ಬರ್ತೈತಿ. ಮತ್ತ ಅದ ಏನ್ ಅಮೌಂಟ್ ಇರ್ತದಲ್ಲ ಪ್ರಾವಿಷನ್, ಅದನ್ನ ನೀವು ಡೆಬಿಟ್ ಸೈಡ್ ನು ಬರ್ಕೊಳ್ಬಹುದು. ಸೊ ಹಾಗಾಗಿ ನಾ ಬಿಟ್ಟಿದ್ದೆ, ಅದನ್ನ ಏನ್ ಮಾಡಿದೀನಿ ಇಲ್ಲಿ ತೋರ್ಸಿದೀನಿ. ಟು ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ 200. ಸೊ ಈ ರೀತಿ ಮಾಡೋದ್ರಿಂದಾನು ನಿಮ್ಗ ಪ್ರಾಫಿಟ್ ಅಮೌಂಟ್ ಸೇಮ್ ಸಿಗ್ತದ. ಬಟ್ ಆಕ್ಚುಲ್ ಪ್ರೊಸೀಜರ್ ಏನ್ ಹೇಳ್ರಿ, ಕ್ಲೋಸಿಂಗ್ ಸ್ಟಾಕ್ ಒಳಗ, ಕ್ಲೋಸಿಂಗ್ ಡೆಟರ್ಸ್ ಒಳಗ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ನ ಲೆಸ್ ಮಾಡ್ಬೇಕು. ಬಟ್ ಬುಕ್ ಅಲ್ಲಿ ಆನ್ಸರ್ ಟೋಟಲ್ ಬ್ರಾಂಚ್ ಅಕೌಂಟ್ ಅದ ಟೋಟಲ್ ನಮ್ಗೆ ಸೇಮ್ ಬರ್ಬೇಕಂತ ನಾನೇ ಅದ ಮೆಥಡ್ ನ ಫಾಲೋ ಮಾಡಿದೀನಿ. ಯು ಕ್ಯಾನ್ ಫಾಲೋ ಎನಿ ಮೆಥಡ್ ಹಿಯರ್. ಸೊ ಇಲ್ಲಿ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ 200 ತೋರಿಸಿರೋದ್ರಿಂದ ಈಗ 2,46,060 ಒಳಗ ಡೆಬಿಟ್ ಕಾಲಮ್ ಎಲ್ಲ ಐಟಮ್ಸ್ ನು ಮೈನಸ್ ಮಾಡಿದ್ರೆ ನಿಮ್ಗ 2 ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಸಿಗ್ತದ. ಎಷ್ಟು ಅಮೌಂಟ್ ಅಂದ್ರೆ 22,060 ವಿಚ್ ಇಸ್ ಪ್ರಾಫಿಟ್. ದಿಸ್ ಪ್ರಾಫಿಟ್ ಇಸ್ ಟ್ರಾನ್ಸ್ಫರ್ಡ್ ಟು ದಿ ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಓಕೆ, ಇದು ಬ್ರಾಂಚ್ ಅಕೌಂಟ್ ಆಯ್ತು. ಅದೇ ರೀತಿ ಬ್ರಾಂಚ್ ಡೆಟರ್ಸ್ ಅಕೌಂಟ್ ಕೂಡ ಪ್ರಿಪೇರ್ ಮಾಡ್ರಿ ಅಂತಾರೆ. ಇದಂತೂ ಸೇಮ್ ಆಸ್ ಯೂಶಲ್ ಐತಿ ನಿಮ್ಗೆ. ಇಲ್ಲಿ ಯಾವ್ದು ಲೋಡಿಂಗ್ ರಿಮೂವ್ ಮಾಡೋದ್ ನೆಸೆಸಿಟಿ ಇಲ್ಲ. ಸೊ ಜಸ್ಟ್ ಏನೇನ್ ವ್ಯಾಲ್ಯೂಸ್ ಇರ್ತಾವ ಅದನ್ನ ಬರಿಬೇಕಾಗ್ತೈತಿ. ಸೊ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್ 18,000 ಐತಿ. ದೆನ್ ಕ್ರೆಡಿಟ್ ಸೇಲ್ ಕೊಟ್ಟಿದ್ದಾರೆ ಬುಕ್ ಅಲ್ಲಿ 60,000. we'll see whether it is given or not. Yes, credit sale is given, cash sale, credit sale and cash received from customers ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಬ್ಯಾಲೆನ್ಸಿಂಗ್ ಫಿಗರ್ ಫೈಂಡ್ ಔಟ್ ಮಾಡೋ ನೆಸೆಸರಿ ಇಲ್ಲ. ನಾವು ಇಲ್ಲ ಬ್ಯಾಲೆನ್ಸಿಂಗ್ ಫಿಗರ್ ಅಂದ್ರೆ ಕ್ಲೋಸಿಂಗ್ ಡೆಟರ್ಸ್ ಕೊಟ್ಟಿರ್ಲಿಲ್ಲ. ಪ್ರಾಬ್ಲಮ್ ಅಲ್ಲಿ ಎಲ್ಲೂ ಕ್ಲೋಸಿಂಗ್ ಡೆಟರ್ಸ್ ಇಲ್ಲ. ನಾವು ಅದನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಅಂತ ನಾವು ಡೆಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡಿದೀವಿ. ವಿಲ್ ಸಿ is there a closing debtors value? ನೋಡ್ರಿ ಇಲ್ಲಿ ಬ್ಯಾಲೆನ್ಸಸ್ ಆನ್ 31st ಡಿಸೆಂಬರ್ ಒಳಗ ಸ್ಟಾಕ್ ಪೆಟ್ಟಿ ಕ್ಯಾಶ್ 2 ಕೊಟ್ಟಿದ್ರು. ಸೊ ಹಾಗಾಗಿ ನಾವು ಬ್ರಾಂಚ್ ಡೆಟರ್ಸ್ ಅಕೌಂಟ್ ನ ಪ್ರಿಪೇರ್ ಮಾಡಿದೀವಿ. ಸೊ ಪ್ರಿಪೇರ್ ಮಾಡ್ಬಿಟ್ಟು ಇಲ್ಲಿ ನಾವು ಕ್ಲೋಸಿಂಗ್ ಡೆಟರ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದೀವಿ. ಸೊ ಓಪನಿಂಗ್ ಡೆಟರ್ಸ್ 18,000 ಇತ್ತು, ಕ್ರೆಡಿಟ್ ಸೇಲ್ 60,000, ಕ್ಯಾಶ್ ರಿಸೀವ್ಡ್ ಫ್ರಮ್ ಕಸ್ಟಮರ್ ಅನ್ನು ಕೂಡ ಸೇಮ್ ಅಮೌಂಟ್ ಐತಿ 60,000, ಡಿಸ್ಕೌಂಟ್ ಅಲೌಡ್ 60 rupees ಅದ ರೀ. ರಿಟರ್ನ್ ಫ್ರಮ್ ದಿ ಕಸ್ಟಮರ್ 480, ಇಟ್ ಇಸ್ ದೇರ್ ಇನ್ ಹಿಯರ್, ಯು ಕ್ಯಾನ್ ಚೆಕ್. ರಿಟರ್ನ್ it is, yes, goods returned by customers 480. that is customer means debtors returned the goods. so adana nan debtors account alli ತೋರಿಸ್ತಾ ಇದೀನಿ. branch debtors account return inward 480. so ಇಷ್ಟ ಅಮೌಂಟ್ ಅಷ್ಟ ಗೊತ್ತಿದ್ದು. ಎರಡು ಕಡೆ ಟೋಟಲ್ ಮಾಡಿದಾಗ ಈ ಕಡೆ ಡೆಬಿಟ್ ಸೈಡ್ ಜಾಸ್ತಿ ಆಗ್ತದೆ. 18 + 60 ಅಂದ್ರೆ 78,000 ಆಗ್ತದೆ. 78,000 ಎರಡು ಕಡೆ ಬರೀತೀನಿ. 78,000 ಒಳಗ -60,000 -60 -480 ಮಾಡಿದ್ರೆ ನಿಮ್ಗೆ ಬ್ಯಾಲೆನ್ಸ್ ಎಷ್ಟು ಸಿಗ್ತದ್ರಿ? 17,460 ಸಿಗ್ತದ, ವಿಚ್ ಇಸ್ ಬ್ಯಾಲೆನ್ಸಿಂಗ್ ಫಿಗರ್ ಆಫ್ ಕ್ಲೋಸಿಂಗ್ ಡೆಟರ್ಸ್. ಈ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡಿ ಇದನ್ನ ನಾವ್ ಏನ್ ಮಾಡಿದ್ವಿ, ಇಲ್ಲಿ ಬ್ರಾಂಚ್ ಅಕೌಂಟ್ ಅಲ್ಲಿ ಕ್ಲೋಸಿಂಗ್ ಡೆಟರ್ಸ್ ಅಂತ ಇಲ್ಲಿ ತೋರಿಸಿದ್ವಿ. ಕ್ಲೋಸಿಂಗ್ ಡೆಟರ್ 17,460 ಅಂತ ತೋರಿಸಿದೀನಿ. ಸಪೋಸ್ ನೀವು ನೆಕ್ಸ್ಟ್ ಏನ್ ಮಾಡುವಾಗ ಏನ್ ಮಾಡ್ತೀರಿ, ಇನ್ನರ್ ಕಾಲಮ್ ಒಳಗೆ 17,460 ಕ್ಲೋಸಿಂಗ್ ಡೆಟರ್ಸ್ ಅಂತ ತೋರಿಸಿ ಲೆಸ್ ಪ್ರಾವಿಷನ್ ಅಂತ ಮಾಡಿ 17,260 ಅಂತ ತೋರಿಸಿದ್ರ ನಿಮ್ದು ಆನ್ಸರ್ ಕರೆಕ್ಟ್ ಇರ್ತದೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಅ ಪ್ರಾಬ್ಲಮ್ ರಿಗಾರ್ಡಿಂಗ್ ಇನ್ವಾಯ್ಸ್ ಪ್ರೈಸ್. ಇಸ್ ದೇರ್ ಎನಿ ಡೌಟ್ಸ್ ಹಿಯರ್? ತೋರಿಸಿದಿನ ಕೆಲವೊಬ್ರು ವಾಯ್ಸ್ ನನಗೆ ಕೇಳ್ತಾ ಇಲ್ಲ, ಜೋರಾಗಿ ಹೇಳ್ಬೇಕು. Is there any doubt? Regarding calculation of loading or removal of loading? Rakshita Raikar? No, ma'am. Savita Dasar? Savita? Yes, ma'am. ನೋಡಿ ಬ್ಯಾಕ್ಗ್ರೌಂಡ್ ಎಷ್ಟು ಸೌಂಡ್ ಐತಲ್ಲ ನಿಮ್ದ, ಹೆಂಗ್ ಕೇಳ್ತೀರಿ ಕ್ಲಾಸ್? ಸೊ ಐ ಹೋಪ್ ದಿಸ್ ಪ್ರಾಬ್ಲಮ್ ಇಸ್ ಕ್ಲಿಯರ್.
So there's no doubts, I think. If any doubts, you can ask now only. Okay. So we'll go for one more problem, simple problem. So before that, I will clear the point about this invoice price or cost price. Okay, about loading. Suppose, see here, if they ask you to calculate in problem question part ಒಳಗೆ ನಿಮಗೆ ಏನಾದ್ರ percentage of loading on ಅಂತ ಕೊಟ್ಟಿರ್ತಾರೆ actually. Okay, percentage of loading on selling price or invoice price. Selling price andru ಒಂದು, invoice price andru ಒಂದು. ಈ ರೀತಿ ಕೊಟ್ಟಾಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಿ? For example, okay, that is example. Percentages take 20% only. Okay, 20% ಅಂತ ತಗೊಂಡು 20% on invoice price. ಈ ರೀತಿ ಕೊಟ್ಟಾಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಿ? ಸೊ ಇನ್ವಾಯ್ಸ್ ಪ್ರೈಸ್ ನಮ್ಗೆ 20% ಆಫ್ ಲೋಡಿಂಗ್ ಆನ್ ಇನ್ವಾಯ್ಸ್ ಪ್ರೈಸ್ ಅಂತ ಕೇಳಿರ್ತಾರೆ. ಸೊ ಅವಾಗ ಈಗ ನಮ್ಗ ಇವಾಗ ಏನಂತ ಕನ್ಸಿಡರ್ ಮಾಡ್ತೀರಿ? ಇದನ್ನ ಕ್ಯಾಲ್ಕುಲೇಟ್ ಮಾಡುವಾಗ ಅಮೌಂಟ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡುವಾಗ ಆಲ್ವೇಸ್ ಯು ಶುಡ್ ಟೇಕ್ ಇನ್ವಾಯ್ಸ್ ಪ್ರೈಸ್ ಆಸ್ 100. ಓಕೆ, ಯು ಶುಡ್ ಟೇಕ್ ಇನ್ವಾಯ್ಸ್ ಪ್ರೈಸ್ ಆಸ್ 100. ಸೊ 100 ಅಂತ ತಗೊಂಡಾಗ ಇದ್ರೊಳಗ ಆಲ್ವೇಸ್ ಈ ಎಷ್ಟು ಪರ್ಸೆಂಟೇಜ್ ಕೊಟ್ಟಿರ್ತಾರಲ್ಲ ಅದು ಆಲ್ರೆಡಿ ಇನ್ಕ್ಲೂಡ್ ಆಗಿರ್ತೈತಿ. ದೆನ್ ಕಾಸ್ಟ್ ಪ್ರೈಸ್ ಏನಾಗ್ತೈತಿ ರೀ, ಅದನ್ನ ಮೈನಸ್ ಮಾಡ್ತೀರಿ. ದೆನ್ ಕಾಸ್ಟ್ ಪ್ರೈಸ್ ಈಸ್ ಈಕ್ವಲ್ಸ್ ಟು ಯು ನೋ ದ್ಯಾಟ್ ಇನ್ವಾಯ್ಸ್ ಪ್ರೈಸ್ ಮೈನಸ್ ಲೋಡಿಂಗ್. ಕರೆಕ್ಟಾ? ಸೊ ಇನ್ವಾಯ್ಸ್ ಪ್ರೈಸ್ ಮೈನಸ್ ಲೋಡಿಂಗ್ ಮಾಡ್ತೀರಿ. ಇನ್ವಾಯ್ಸ್ ಪ್ರೈಸ್, ಸೊ ಈಗ ಪರ್ಸೆಂಟೇಜ್ ನ ಇನ್ವಾಯ್ಸ್ ಪ್ರೈಸ್ ಮೇಲೆ ಕೊಟ್ಟಿರೋದ್ರಿಂದ ನಮ್ದು ಕಾಸ್ಟ್ ಪ್ರೈಸ್ ಏನಾಗ್ತದೆ ರೀ? ಆಲ್ವೇಸ್ ಕಾಸ್ಟ್ ಪ್ರೈಸ್ ವಿಲ್ ಬಿ is equals to, ಸೊ ಇನ್ವಾಯ್ಸ್ ಪ್ರೈಸ್ ಆಲ್ವೇಸ್ ನಾವೇನಂತ ತಗೊಂಡಿರ್ತೀವಿ 100 ಅಂತ ತಗೋತೀವಿ. ಮೈನಸ್ ಲೋಡಿಂಗ್ ಅಮೌಂಟ್ ಎಷ್ಟು ಪರ್ಸೆಂಟೇಜ್ ವೈಸ್ ಅಂದ್ರೆ 20. ಸೊ ಈಗ ನಮ್ದು ಕಾಸ್ಟ್ ಪ್ರೈಸ್ ಎಷ್ಟಾಗ್ತದೆ ರೀ ಈ ಕೇಸಲ್ಲಿ? 80 rupees. ಕರೆಕ್ಟಾ? 80 rupees. Or take one more example. Suppose if it is percentage of loading is 25%. Okay, 25% on invoice price. ಈ ರೀತಿ ಕೊಟ್ಟಿರ್ತಾರೆ. ಅವಾಗ ಏನಾಗ್ತದ್ರಿ? ಅಗೇನ್ ಇನ್ವಾಯ್ಸ್ ಇಲ್ಲೇನಾದ್ರು ಆನ್ ಇನ್ವಾಯ್ಸ್ ಪ್ರೈಸ್ ಇದ್ರೆ ಇನ್ವಾಯ್ಸ್ ಪ್ರೈಸ್ ನ ಕಂಪಲ್ಸರಿ 100 ಅಂತ ತಗೋಬೇಕು. ಇನ್ವಾಯ್ಸ್ ಪ್ರೈಸ್ ಈಕ್ವಲ್ಸ್ ಟು 100. ದೆನ್ ಇಟ್ ಇನ್ಕ್ಲೂಡ್ಸ್ profit or sorry loading of 25 rupees. So 25. Then what is cost price? Cost price will be, cost price is equals to always 100 minus 25 ಮಾಡಿದ್ರೆ ಕಾಸ್ಟ್ ಪ್ರೈಸ್ ಸಿಗ್ತದೆ 75. ಸೊ ಈ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಯಾವುದೇ ಪರ್ಸೆಂಟೇಜ್ ಕೊಟ್ಟಿದ್ರು ಇಫ್ ಇಟ್ ಈಸ್ ಆನ್ ಇನ್ವಾಯ್ಸ್ ಪ್ರೈಸ್ ಅಂತ ಕೊಟ್ರೆ ಇನ್ವಾಯ್ಸ್ ಪ್ರೈಸ್ ನ 100 ಅಂತ ತಗೋತೀರಿ. ಸಪೋಸ್ ನಿಮ್ಗೆ ಏನಾದ್ರು ಕಾಸ್ಟ್ ಪರ್ಸೆಂಟೇಜ್ ಆಫ್ ಲೋಡಿಂಗ್ ಆನ್ ಕಾಸ್ಟ್ ಪ್ರೈಸ್ ಅಂತ ಕೊಟ್ರು, ಸಪೋಸ್ percentage is take 20% only, 20% of loading on cost price ಅಂತ ತಗೊಂಡ್ರು. ಅವಾಗ ಏನ್ ಮಾಡ್ತೀರಿ? ಆಲ್ವೇಸ್ ಯು ಶುಡ್ ಟೇಕ್ ಕಾಸ್ಟ್ ಪ್ರೈಸ್ ಆಸ್ 100. ಓಕೆ, ಕಾಸ್ಟ್ ಪ್ರೈಸ್ ಆಸ್ 100. ಇಲ್ಲಿ ಆನ್ ಕಾಸ್ಟ್ ಪ್ರೈಸ್ ಅಂದಾಗ ಕಾಸ್ಟ್ ಪ್ರೈಸ್ ನ 100 ಅಂತ ತಗೊಳ್ಬೇಕು. ಅವಾಗ ಇನ್ವಾಯ್ಸ್ ಪ್ರೈಸ್ ಏನಾಗ್ತದೆ ರೀ? ದೆನ್ ಕಾಸ್ಟ್ ಪ್ರೈಸ್ ಇಸ್ 100. ದೆನ್ ಇನ್ವಾಯ್ಸ್ ಪ್ರೈಸ್ ವಿಲ್ ಬಿ ಏನಾಗ್ತದೆ ಹೇಳ್ಬೋದಾ? 100 ಕಾಸ್ಟ್ ಪ್ರೈಸ್ ದಟ್ ಈಸ್ ಈಕ್ವಲ್ಸ್ ಟು ಕಾಸ್ಟ್ ಪ್ರೈಸ್ ಪ್ಲಸ್ ಲೋಡಿಂಗ್. ಹೌದಾ? ಇನ್ವಾಯ್ಸ್ ಪ್ರೈಸ್ ಅಂದ್ರೆ ಕಾಸ್ಟ್ ಪ್ರೈಸ್ ಪ್ಲಸ್ ಲೋಡಿಂಗ್ ಆಗ್ತದ. ಜಸ್ಟ್ ಮಿನಿಟ್. ಓಕೆ, ಲೋಡಿಂಗ್. ಸೊ ಇದು ಈಗ 100 ಕಾಸ್ಟ್ ಪ್ರೈಸ್ 100 ಐತಿ. 100 plus loading 20%. 20% means 20. So amount is invoice price is now 120 rupees.
ಓಕೆ, ಈ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಸ್ ದೇರ್ ಎನಿ ಡೌಟ್ ಇನ್ ದಿಸ್ ರಿಗಾರ್ಡ್ ಕ್ಯಾಲ್ಕುಲೇಷನ್ ಆಫ್ ಲೋಡಿಂಗ್? No, ma'am. No doubt, ma'am. Okay, so we'll go for one more problem. So this is one simple problem, that is, from the following information, prepare the branch account for the year 31st December 2013 in the books of head office. So here, stock on 1/1/2013 means opening stock, invoice price at invoice price and kottidare, that means it includes loading 12,000 rupees. Then stock on 31st December 2013 as a closing stock. This is also at invoice price is to 18,000 rupees. Then debtors, opening debtors 5,000, closing debtors 6,000. Cash sales remitted to head office 21,500. Then cash collected from debtors and remitted to head office 40,000. Then goods sent to branch at invoice price 60,000. Then illela invoice price kottidare nodri. Then expenses paid by the head office, salary matta rent 9,000, 2,300. So it is 11,300. Goods returned to head office. So goods returned by the branch to the head office, it is also at invoice price 2,400. Then petty cash 1/1/2013, opening petty cash 300, then closing petty cash 100. The goods are invoiced by the head office to the branch at 20% above cost. ಇಲ್ಲಿ ಏನ್ ಮಾಡಿದಾರೆ, ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ 20% ಆನ್ ಸೆಲ್ಲಿಂಗ್ ಪ್ರೈಸ್ ಅಂತ ಕೊಟ್ಟಿದ್ರು, ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ 20% above cost ಅಂತ ಕೊಟ್ಟಿದ್ದಾರೆ, ಅಂದ್ರೆ 20% on cost price ಅಂತ meaning. So it means 20% on cost price. You need to prepare branch account. So we'll go for solution part. Please observe this amount and we'll solve the problem. Okay, so we'll try to solve. So this is our branch account. Branch account. So as usual, first ಏನ್ ಮಾಡ್ತೀರಿ, opening balances. So to balance brought down in the opening stock, then opening debtors, then opening petty cash. So once again, okay, so opening cash, petty cash balances. So here I'll write amount. All are at invoice price, that is opening stock, goods sent to branch, goods returned, closing stock ಎಲ್ಲಾನು invoice price ಅಲ್ಲೇ ಇರೋದ್ರಿಂದ ಡೈರೆಕ್ಟ್ಲಿ invoice price amount ನ ನಾವು ಬರೋಣ. So here opening stock is 12,000 rupees. Okay, 12,000. Next, opening debtors amount is 5,000 rupees. Okay,
5,000. Then opening petty cash. Opening petty cash balance is 300 rupees. So ಇಷ್ಟು ಅಮೌಂಟ್ ಆಯ್ತು, ಸಿಂಪಲ್. ನೆಕ್ಸ್ಟ್ ಇದಾದ್ಮೇಲೆ ಏನ್ ಮಾಡ್ತೀರಿ, ಇಲ್ಲಿ 2 goods sent to branch. It is at invoice price. Invoice price. And ಇಲ್ಲಿ ನೀವು ಬರೀಬಹುದು, ಇದು ಕೂಡ ಓಪನಿಂಗ್ ಸ್ಟಾಕ್ ಕೂಡ ಇನ್ವಾಯ್ಸ್ ಪ್ರೈಸ್. ಸೊ ಇನ್ವಾಯ್ಸ್ ಪ್ರೈಸ್ ಅಂತ ನಾನು ಬ್ರಾಕೆಟ್ ಒಳಗೆ ಹಾಕೋತೀನಿ. ಓಕೆ, ಸೊ ಇನ್ವಾಯ್ಸ್ ಪ್ರೈಸ್ ಆಯ್ತಾ. ಸೊ ಎಷ್ಟು ಅಮೌಂಟ್ ರೀ, ಗೂಡ್ಸ್ ಸೆಂಟ್ ಟು ಬ್ರಾಂಚ್, ಇಟ್ ಈಸ್ 60,000 is their amount. 60,000. Okay. Next. ಇದಾದ್ಮೇಲೆ ಏನ್ರಿ, ಇನ್ನೊಂದು ಐಟಮ್ ಬರ್ತದ, ಅದು ಟು ಕ್ಯಾಶ್ ವಿಚ್ ಇಸ್ ಎಕ್ಸ್ಪೆನ್ಸಸ್. ಸೊ ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟಿತ್ತು, ಸ್ಯಾಲರಿ 9,000, ರೆಂಟ್ 2,300, ಟೋಟಲ್ 11,300. ನಾ ಡೈರೆಕ್ಟ್ ಅಮೌಂಟ್ ಬರೀತಾ ಇದ್ದೀನಿ. ಸೊ 11,300 rupees. ಓಕೆ, ಇಷ್ಟ ಆಯ್ತಾ. ದೆನ್ ಬೈ, ಆಸ್ ಯೂಶುವಲ್, ಬೈ ಗೂಡ್ಸ್ ರಿಟರ್ನ್, ದಟ್ ಈಸ್ ಬೈ ಗೂಡ್ಸ್ ಸೆಂಟ್ ಟು ಬ್ರಾಂಚ್. ಇದು ರಿಟರ್ನ್ at invoice price. Okay, so amount ಎಷ್ಟಿದೆ ರೀ, ಗೂಡ್ಸ್ ರಿಟರ್ನ್ ಆಗಿದ್ದು, ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್ at invoice price 2,400 ಇದೆ ಅಮೌಂಟ್. ನೆಕ್ಸ್ಟ್ ಇದಾದ್ಮೇಲೆ ಬೈ ಕ್ಯಾಶ್. ಸೊ ಇದು ಸೇಲ್ಸ್ ಅಲ್ಲಿ ಯಾವ್ಯಾವ ಬರ್ತಾವ್ರಿ, ಸೇಲ್ಸ್, ಇಲ್ಲಿ ಕ್ಯಾಶ್ ಸೇಲ್ಸ್ ಅಮೌಂಟ್ ಎಷ್ಟಿದೆ ಅಂದ್ರೆ, ಕ್ಯಾಶ್ ಸೇಲ್ಸ್ ರೆಮಿಟೆಡ್ ಟು ಹೆಡ್ ಆಫೀಸ್ 21,500 ಕೊಟ್ಟಿದ್ದಾರೆ. ದೆನ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್. ಓಕೆ, DTR ಅಂತ ಬರ್ತೇನೆ ಸ್ಮಾಲ್ ಆಗಿ. So cash received from the or cash collected from the debtors is 40,000 rupees. Okay, 40,000. ಎರಡು ಅಮೌಂಟ್ ನ ಬರೀತಾ ಇದ್ದೀನಿ. So this amount is total sales amount is ಎಷ್ಟಾಗ್ತದೆ ರೀ, 61,500 rupees. That I'll write here, outer column 61,500. ಇದನ್ನ ಈ ರೀತಿ ಇನ್ನರ್ ಕಾಲಮ್ ಅಲ್ಲಿ 2 ಕಾಲಮ್ ಹಾಕೊಂಡು ತೋರಿಸ್ಬೋದು. ಯಾರೇದ ಅದು 10 ರೂಪಾಯಿಗೆ ಡೈರೆಕ್ಟ್ ಕೊಡ್ತೀನಿ ಮಾಡಿ. ಸಬಾ ಡೋಂಟ್ ಡಿಸ್ಟರ್ಬ್ ಅದರ್ಸ್. ನೆಕ್ಸ್ಟ್ ಈಗ ಕ್ಯಾಶ್ ಆಯ್ತು. ದೆನ್ ಏನ್ ಮಾಡ್ತೀರಿ, closing values. Okay, by closing balances carried on. So ಇಲ್ಲಿ closing stock at invoice price, then closing debtors, then closing petty cash. ಸೊ ಈ ಅಮೌಂಟ್ ನಾ ಬರೀತೀನಿ. ಕ್ಲೋಸಿಂಗ್ ಸ್ಟಾಕ್ ಎಷ್ಟಿತ್ರಿ ಅಮೌಂಟ್, 18,000 ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ, 18,000. ದೆನ್ ಕ್ಲೋಸಿಂಗ್ ಡೆಟರ್ಸ್ ವ್ಯಾಲ್ಯೂ 6,000 ಇದೆ. ಸೊ 6,000 ನಾ ಬರೀತೀನಿ. ಸೊ ನೆಕ್ಸ್ಟ್ ಕ್ಲೋಸಿಂಗ್ ಪೆಟ್ಟಿ ಕ್ಯಾಶ್. It is 100 rupees. I think yes, 100 rupees. ಇಷ್ಟು ಆಸ್ ಯೂಶುವಲ್ ನಾರ್ಮಲ್ ನಮ್ದು ಏನ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ ಅದೇ ತರ ಪ್ರಿಪೇರ್ ಮಾಡ್ತೀವಿ, ಏನು ಚೇಂಜಸ್ ಇಲ್ಲ. ಈಗ ಏನ್ ಮಾಡ್ತೀರಿ, ಲೋಡಿಂಗ್ ನ ರಿಮೂವ್ ಮಾಡಬೇಕು. ಸೊ ಲೋಡಿಂಗ್ ರಿಮೂವ್ ಮಾಡ್ಬೇಕಂದ್ರೆ ಏನ್ರಿ, ಇಲ್ಲಿ
ಇನ್ವಾಯ್ಸ್ ಪ್ರೈಸ್ ಎಲ್ಲ ಇನ್ವಾಯ್ಸ್ ಪ್ರೈಸ್ ಕೊಟ್ಟಿದ್ದಾರೆ, ಬಟ್ ಪರ್ಸೆಂಟೇಜ್ ಆಫ್ ಲೋಡಿಂಗ್ ಯಾವ ರೀತಿ ಕೊಟ್ಟಿದ್ದಾರೆ? ಪರ್ಸೆಂಟೇಜ್ ಲೋಡಿಂಗ್ ಈಸ್ ಗಿವನ್ ಆನ್ ಕಾಸ್ಟ್ ಪ್ರೈಸ್. ಸೊ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಲೋಡಿಂಗ್ ನ? ಹೌದಾ, 20% ಆನ್ ಕಾಸ್ಟ್ ಅಂತ ಹೇಳಿದ್ದಾರೆ. ಹಿಯರ್ ಕಾಸ್ಟ್ ಪ್ರೈಸ್ ಲೋಡಿಂಗ್ 20% ಆನ್ ಕಾಸ್ಟ್ ಪ್ರೈಸ್. ಹಂಗಾದ್ರೆ ಇನ್ವಾಯ್ಸ್ ಪ್ರೈಸ್ ಮೇಲೆ ಎಷ್ಟಾಗ್ತದೆ ಪರ್ಸೆಂಟೇಜ್ ಗೊತ್ತಿಲ್ಲ, ಎಲ್ಲ ಐಟಮ್ಸ್ ಇನ್ವಾಯ್ಸ್ ಪ್ರೈಸ್ ಅದಾವ ನಮಗೆ. ಸೊ if cost price is 100 correct, then loading is loading is ಎಷ್ಟು 20% on cost price ಅನ್ಕೊಟ್ಟಾರೆ. ಹಂಗಾದ್ರೆ what is then invoice price is how much? What is invoice price? 100 plus 20, 120, correct? Then invoice price will be 120. Yakri cost price plus loading is equals to invoice price. Aita 120 aitu. So invoice price is 120 nam sigta. If invoice price is 120, because illa ella items invoice price kottirodrinda naಮಗೆ invoice price ಗೊತ್ತಾಗಬೇಕು. So invoice price, if invoice price is 120, loading is ಎಷ್ಟಿದೆ ರೀ? 20. ದೆನ್ ಈಗ ನಾವೇನ್ ಈಗ ನಾವು ಫಸ್ಟ್ ಓಪನಿಂಗ್ ಸ್ಟಾಕ್ ಅದ್ ನೋಡೋಣ. ಓಕೆ, ಓಪನಿಂಗ್ ಸ್ಟಾಕ್ ಇಫ್ ಇನ್ವಾಯ್ಸ್ ಪ್ರೈಸ್ ಆಫ್ ಓಪನಿಂಗ್ 1 minute ಟೈಮ್ ಇದೆ ಓಪನಿಂಗ್ ಸ್ಟಾಕ್. ಒನ್ಸ್ ಅಗೇನ್ ಐ ವಿಲ್ ಸೇವ್ ದಿಸ್. ಓಕೆ, ಸೊ ಇನ್ವಾಯ್ಸ್ ಪ್ರೈಸ್ ಏನ್ ಕೊಟ್ಟಿದ್ದಾರೆ? ಸೊ ಓಪನಿಂಗ್ ಸ್ಟಾಕ್ 12,000. ಸೊ 12,000 ಇದ್ರೆ ಲೋಡಿಂಗ್ ಎಷ್ಟು? ಸೊ ಇದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಿ? ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಿ. ಓಪನಿಂಗ್ ಸ್ಟಾಕ್ 12,000 ಇಂಟು 20 ಡಿವೈಡೆಡ್ ಬೈ, ಇದನ್ನ ಡಿವೈಡೆಡ್ ಬೈ ಮಾಡ್ತೀರಿ. ಸೊ ಇಲ್ಲಿ ಡಿವೈಡೆಡ್ ಬೈ 120 ಮಾಡ್ತೀರಿ. 120 ಮಾಡಿದ್ರೆ ನಿಮ್ಗೆ ಲೋಡಿಂಗ್ ಅಮೌಂಟ್ ಸಿಗ್ತದೆ. ಕರೆಕ್ಟ್? ಈ ರೀತಿ ನೀವು ಮಾಡ್ತಾ ಹೋಗ್ರಿ. ಸೊ ಲೋಡಿಂಗ್ ವಿಲ್ ಬಿ 2000. ನೀವು ಮಾಡಿ ನೋಡ್ರಿ ಗೊತ್ತಾಗ್ತದೆ. ಸೊ ಇದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡ್ತೇನೆ. ಓಕೆ, ಅದರ್ವೈಸ್ ಯು ಟ್ರೈ ಟು ಕ್ಯಾಲ್ಕುಲೇಟ್ ಆಲ್ ಲೋಡಿಂಗ್ಸ್, ದೆನ್ ವಿಲ್